ಹೆವಿ ಡ್ಯೂಟಿ ಗೇರ್ ಬಾಕ್ಸ್ ಇದು. ಯಾವುದೇ ತರಹದ ಮೇನ್ ಪ್ರಾಬ್ಲಮ್ ಏನು ಬರಲ್ಲ. ಕೆಲವೊಂದು ರೈತರು ಅದರಲ್ಲಿ ಬೋರ್ ಹಾಕ್ಸಿರ್ತಾರಲ್ವಾ, ಬೆಂಡ್ ಆಗ್ಲೇಬಾರ್ದು ಅಂತೇಳಿ ಹೆವಿ ಸೀಟ್ ಹಾಕ್ಸಿದೀವಿ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ನಾನು ನಿಮಗೆ ಹೇಳಿದ್ನಲ್ಲ ಮೊದಲನೇ ವಿಡಿಯೋದಲ್ಲಿ, ನಮ್ಮ ಹತ್ರ 2 ಹಾರ್ವೆಸ್ಟರ್ ಇದೆ ಅಂತೇಳಿ. ಒಂದು 51, ಇನ್ನೊಂದು 46. 51 ಸರ್ವಿಸ್ ಆಗ್ತಾ ಇದೆ. ಯಾವ ತರ ಸರ್ವಿಸ್ ಮಾಡ್ತಾ ಇದೀವಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸರ್ವಿಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಹೆವಿ ಫೀಲ್ಡ್ ಅಲ್ಲಿ ಹೋಗಿ ಯಾವುದೇ ತರಹದ ಗೇರ್ ಆಗಲಿ, ಬೆಲ್ಟ್ ಆಗಲಿ, ಮತ್ತು ಪಿನಿಯಮ್ಸ್ ಆಗಲಿ, ಪಿನಿಯಮ್ಸ್ ಬೈರಿಂಗ್ ಆಗಲಿ, ಗೇರ್ ಯಾವುದೇ ತರ ಎನಿಥಿಂಗ್ ಯಾವುದೇ ತರ ಹೋಗ್ಬಾರ್ದು ಅಂತೇಳಿ ಸೊ ನಾವು ಇಲ್ಲೇ ಸರ್ವಿಸ್ ಮಾಡ್ತಾ ಇದೀವಿ. ಯಾವ ತರ ಬಿಚ್ಚಿದೀವಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ಗೇರ್ ಬಾಕ್ಸ್ ಅಂತೇಳಿ. ಇದು ಹೆವಿ ಡ್ಯೂಟಿ ಗೇರ್ ಬಾಕ್ಸ್ ಇದು. ಯಾವುದೇ ತರಹದ ಮೇನ್ ಪ್ರಾಬ್ಲಮ್ ಏನು ಬರಲ್ಲ. ಬಟ್ ಬಂದ್ರೆ ಒಂದ್ ವೇಳೆ ಮಳೆ ಬಂತು, ಏನೇ ಆದ್ರೂ, ಏನೋ ಪ್ರಾಬ್ಲಮ್ ಆಗಲಿ, ಇಲ್ಲೇ ಸರ್ವಿಸ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಹೊಲದಲ್ಲಿ ನಿಂತ್ರೆ ಸರ್ವಿಸ್ ಆಗಲ್ಲ. ಇದರಲ್ಲಿ ಬೆಡ್ ಬರುತ್ತೆ. ಇದ್ರ ಮೇಲೆ ಬೆಡ್ ಬಂದಾಗ ಇಲ್ಲಿ ನಿಂತು ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಇದು ಒಂದೇ ಅಲ್ಲ, ಇಲ್ಲಿ ಬನ್ನಿ ತೋರಿಸ್ತೀನಿ. ಇದು ನೋಡ್ತಿರ್ಬೋದು, ಡಿಕ್ಸನ್ ಅಂತೇಳಿ. ಈ ಡಿಕ್ಸನ್ ಅಲ್ಲಿ ಜಾಸ್ತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಆಯಿಲ್ ಲೀಕ್ ಆಗ್ತಾ ಇರುತ್ತೆ. ಒಂದ್ ವೇಳೆ ಇಲ್ಲಿ ಆಯಿಲ್ ಲೀಕ್ ಆಗಿದೆಯಪ್ಪ ಅಂತಂದ್ರೆ, ಈ ಡಿಕ್ಸನ್ ಇದೆಲ್ಲ ಹಲ್ ಕಾಣ್ತಾ ಇದೆಯಲ್ಲ, ಈ ಹಲ್ಲು ಹೋಗೋದು ಬಹಳ ಚಾನ್ಸಸ್ ಇರುತ್ತೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ನೋಡಿ, ಈ ತರ ಎಲ್ಲ ಆಯಿಲ್ ಲೀಕ್ ಆಗ್ತಾ ಇರುತ್ತೆ. ಇದು ಒಂದೇ ಅಲ್ಲ, ಇನ್ನ ಎನಿಥಿಂಗ್, ಇನ್ನ ಬೇರೆ ತರದ್ದು ಕೆಲಸಗಳು ಬರ್ತಾ ಇರ್ತವೆ. ಸೊ ಬನ್ನಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಮೇನ್ ಚಾಂಬರ್. ಈ ಚಾಂಬರ್ ಕೆಲಸ ಏನಪ್ಪಾ ಅಂತಂದ್ರೆ, ಅಲ್ಲಿದೆ ಅಲ್ಲ ಕಟರ್ ಬಾರ್, ಆ ಕಟರ್ ಬಾರ್ ಕೊಯ್ತಾ ಹೋಗ್ತಾ ಇದ್ರೆ ಈ ಚಾಂಬರ್ ಏನ್ ಮಾಡುತ್ತೆ, ಥ್ರೆಸಿಂಗ್ ಅಲ್ಲಿ ಕಳಿಸ್ತಾ ಇರುತ್ತೆ. ಸೊ ಈ ಕಟರ್ ಬಾರ್ ಬಗ್ಗೆ ಕೂಡ ಹೇಳ್ತೀನಿ ಬನ್ನಿ. ಸೊ ಇದು ಕಟರ್ ಬಾರ್ ಅಂತೇಳಿ. ಇದು ಏನಕ್ಕೆಪ್ಪ ಅಂತಂದ್ರೆ ಸೀಟ್ ಹಾಕ್ಸಿವಿ ಅಂದ್ರೆ, ಹೆವಿ ಸೀಟ್ ಹಾಕ್ಸಿದೀವಿ. ಕೆಲವೊಂದು ರೈತರು ಹೇಳ್ತಾರೆ ಸ್ವಲ್ಪ ಜಾಸ್ತಿ ಕೆಳಗಡೆ ಕುಯ್ಬೇಕಂತೇಳಿ. ಒಂದ್ ವೇಳೆ ಜಾಸ್ತಿ ಕೆಳಗಡೆ ಕುಯ್ತಾ ಅಂದ್ರೆ ಕಲ್ಲು ಬಡ್ದು ಜಾಸ್ತಿ ಮಿಸ್ಟಿಕ ಅಂದ್ರೆ ಬೆಂಡ್ ಆಗ್ತಾ ಇರ್ತಾವ. ಇವೆಲ್ಲ ಬೆಂಡ್ ಆಗ್ಲೇಬಾರ್ದು ಅಂತೇಳಿ ಹೆವಿ ಸೀಟ್ ಹಾಕ್ಸಿದೀವಿ. ಜಾಸ್ತಿ ಕೆಳಗಡೆ ಬೆಳೆ ಯಾವ್ದಪ್ಪ ಅಂತಂದ್ರೆ, ಒಂದು ಹೆಸರು ಮತ್ತೆ ಕಡ್ಲೆ. ಇದೆಲ್ಲ ಜಾಸ್ತಿ ಕೆಳಗಡೆ ಕುಯ್ತೀವಲ್ಲ, ಸೊ ಬೆಂಡ್ ಆಗ್ತಾ ಇರ್ತವೆ. ಇದು ಒಂದೇ ಅಲ್ಲ, ಇದ್ರ ಕೆಳಗಡೆ ಫ್ರಂಟ್ ಆಗರ್ ಅಂತ ಬರುತ್ತೆ. ಆ ಫ್ರಂಟ್ ಆಗರ್ ಅಲ್ಲಿದೆ. ಅದು ಕೂಡ ಡ್ಯಾಮೇಜ್ ಯಾವ ತರ ಆಗುತ್ತೆಪ್ಪ ಅಂತಂತ ಹೇಳ್ತೀನಿ ಬನ್ನಿ. ಸೊ ಇದು ನೋಡಿ, ಇದು ಫ್ರಂಟ್ ಆಗರ್ ಅಂತೇಳಿ. ಕೆಳಗಡೆ ಪ್ಲೇ ಸ್ಟಿಪ್ ಕಟಿಂಗ್ ಮಾಡಿದ್ಮೇಲೆ ಇದೆಲ್ಲ ಮಾಲನ್ನ ಆ ಚಾಂಬರ್ ದಬ್ಬಿಗೆ ಕಳಿಸ್ತಾ ಇರುತ್ತೆ. ಇದರ ಹತ್ರ ಇದು ಏನಕ್ಕೆಪ್ಪ ಜಾಸ್ತಿ ಕೆಲಸ ಕೊಡುತ್ತೆ ಅಂತಂದ್ರೆ, ಕೆಲವೊಂದು ರೈತರು ಅದರಲ್ಲಿ ಬೋರ್ ಹಾಕ್ಸಿರ್ತಾರಲ್ವಾ, ಬೋರ್ ಹಾಕಿಸ್ಮೇಲೆ ಮತ್ತೆ ಕೆಲವೊಂದು ರೈತರು ಅದು ಚಲ್ಕೆ ಅಂತೀವಲ್ಲ, ಅದು ಚಲ್ಕೆ ಅದೆಲ್ಲ ಮರ್ತು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಮತ್ತೆ ಕೆಳಗಡೆ ಕುಯ್ಯಿ ಅದು ಕಟಾವ್ ಮಾಡ ಅಂತ ಹೇಳ್ತಿರ್ತಾರಲ್ಲ, ಆ ಥರ ಎಲ್ಲ ಜಾಸ್ತಿ ಹೇಳ್ಬಾರ್ದು. ಏನಕ್ಕಂತಂದ್ರೆ ಡ್ರೈವರ್ ಊಟ ಈ ರೈತರು ಕನ್ಫ್ಯೂಸ್ ಆಗಿ ಕಳಿಸ್ಬಿಡ್ತಾರೆಪ್ಪ ಹಿಂದಕ್ಕಂತೇಳಿ. ಜಾಸ್ತಿ ಕೆಳಗಡೆ ಕಟಾವ್ ಮಾಡಿದ್ರಿಂದ ಇದೆಲ್ಲ ಜಾಸ್ತಿ ಏನು ಹಾರ್ಡ್ ಇರಲ್ಲ. ಸೊ ಸ್ವಲ್ಪ ಬೆಂಡ್ ಆದಂತಾನೆ ಮುರಿದೋಗ್ಬಿಡ್ತವೆ. ಇದು ಹುಕ್ ತರ ಇರುತ್ತೆ. ಇದೆ ನೋಡಿ ಫ್ರಂಟ್ ಆಗರು, ಈ ತರ ಫ್ರಂಟ್ ಆಗರ್ ಇರುತ್ತೆ. ಮತ್ತೆ ಇದ್ರ ಒಳಗಡೆ ಇಲ್ಲಿ ಬನ್ನಿ ತೋರಿಸ್ತೀನಿ. ಇದ್ರ ಒಳಗಡೆ ಫ್ರೌಂಗ್ ರಾಡ್ ಅಂತ ಬರ್ತಿರ್ತವೆ. ಆ ಫ್ರೌಂಗ್ ರಾಡ್ ಏನಪ್ಪಾ ಅಂತಂದ್ರೆ, ಇದು ಫಿಟ್ ಮಾಡಿದ್ಮೇಲೆ ಹೇಳ್ತೀನಿ. ಅದರಲ್ಲಿ ರಾಡ್ ಕೂಡ ಹಾಕ್ತಾರೆ. ಇದರಲ್ಲಿ ರಾಡ್ ಹಾಕಿದ್ಮೇಲೆ ಒಂದು ಫ್ರೌಂಗ್ ರಾಡ್ ಸಾಫ್ಟ್ ಹಾಕಿದ್ಮೇಲೆ ಫ್ರೌಂಗ್ ರಾಡ್ ಕೂಡ ಹಾಕ್ತೀವಿ. ಸೊ ಇನ್ನ ಇದೆ, ಬನ್ನಿ ತೋರಿಸ್ತೀನಿ. ಇದು ಒಂದೇ ಮೇನ್ ಪ್ರಾಬ್ಲಮ್ ಅಲ್ಲ, ಜಾಸ್ತಿ ಪ್ರಾಬ್ಲಮ್ಮು ಕಟರ್ ಬಾರ್ ಮತ್ತೆ ಚಾಂಬರ್ದು ಬರ್ತಾ ಇರುತ್ತೆ. ಮತ್ತೆ ಕೆಲವೊಂದು ಎನಿಥಿಂಗ್ ಇಲ್ಲಿ ಜಾಸ್ತಿ ಸರ್ವಿಸ್ ಏನಪ್ಪಾ ಅಂತಂತಂದ್ರೆ, ಇದೇ ಫೀಲ್ಡಲ್ಲಿ ಹೋದಾಗ ಸ್ವಲ್ಪ ಈ ಕಟರ್ ಬಾರ್ ಬ್ಲೇಡ್ಸ್ ಆಗಲಿ, ಫಿಂಗರ್ಸ್ ಆಗಲಿ, ಅವಂದೇ ಹೋಗೋದು. ಇಷ್ಟೆಲ್ಲ ಜಾಸ್ತಿ ಏನಕ್ಕೆಪ್ಪ ಬಿಚ್ಚಿದೀವಿ ಅಂತಂತಂದ್ರೆ, ಫೀಲ್ಡಲ್ಲಿ ನಿಂದಿರಬಾರ್ದು ಗಾಡಿ. ಬೇರೆ ಗಾಡಿ ಕುಯ್ತಾ ಇರ್ತವೆ, ನಮ್ಮ ಗಾಡಿ ಇಂತಂದ್ರೆ ಮನ್ಸಿಗೆ ಬೇಸರ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಗಾಡಿ ಎಲ್ಲ ಫುಲ್ ಸರ್ವಿಸ್ ಮಾಡ್ತಾ ಇದೀವಿ. ಅದು ಎಷ್ಟೇ ಖರ್ಚಾಗಲಿ, ಸ್ವಲ್ಪ ಹೊಲದಲ್ಲಿ ರೈತರು ಛೀ ಅನ್ಬಾರ್ದು ಅಂತೇಳಿ ಫುಲ್ ಸರ್ವಿಸ್ ಮಾಡ್ತಾ ಇದೀವಿ. ಅಲ್ಲಿ ನೋಡ್ತಾ ಇರ್ಬೋದು 46, ಅದು ಕೂಡ ಫುಲ್ ಸರ್ವಿಸ್ ಇದೆ.
ಫಸ್ಟ್ ಇದಕ್ಕೆ ಸರ್ವಿಸ್ ಮಾಡ್ತಾ ಇದೀವಿ. ಏನಕ್ಕಪ್ಪ ಅಂತಂದ್ರೆ ಇನ್ನೊಂದು 10 ದಿವಸದಲ್ಲಿ ಸ್ವಲ್ಪ ಕಟಾವ್ ಮಾಡಕ್ ಹೋಗ್ಬೇಕು. ಸೊ ಅದಕ್ಕೆ ಇದು ಫುಲ್ ಸರ್ವಿಸ್ ಮಾಡ್ತಾ ಇದೀವಿ. ಸೊ ಇನ್ನೊಂದು ಮರ್ತೋಗಿದೆ, ಬನ್ನಿ ತೋರಿಸ್ತೀನಿ. ಅಲ್ಲಿ ಸ್ಟವಕರ್ ಇದಾವೆ. ಸೊ ಇದು ಸ್ಟವಕರ್ ಬಂದ್ಬಿಟ್ಟು ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಇದು ಸ್ಟವಕರ್ ಬಂದ್ಬಿಟ್ಟು ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಮಾಲ್ ಒಳಗಡೆ ಥ್ರಸಿಂಗ್ ಆದ್ಮೇಲೆ ಹುಲ್ಲಿರುತ್ತಲ್ಲ, ಅದು ಸ್ವಲ್ಪ ಜಾಡಿಸಿ ಹಿಂದೆ ಹಾಕೋಕೆ ಇದಕ್ಕೆ ಸ್ಟವಕರ್ ಅಂತ ಹೇಳ್ತೀವಿ. 5 ಸ್ಟವಕರ್ ಇರ್ತವೆ. ಇದು ಎಲ್ಲಿ ಫಿಟ್ಟಿಂಗ್ ಆಗ್ತಾ ನಂತರ ಹೇಳ್ತೀನಿ ನಾನು. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಕ್ರಾಂಕ್ ಅಂತೇಳಿ. ಇದು ಹಿಂದೊಂದು ಕ್ರಾಂಕ್ ಇರುತ್ತೆ, ಮುಂದೊಂದು ಕ್ರಾಂಕ್ ಇರುತ್ತೆ. ಆ ಸ್ಟವಕರ್ ಹಾಕಿದ್ಮೇಲೆ, ಲಿವರ್ ಹಾಕಿದ್ಮೇಲೆ, ಗಾಡಿ ಇಂಜಿನ್ ಸ್ಟಾರ್ಟ್ ಆದ್ಮೇಲೆ ಇದು ತಿರುಗ್ತಾ ಇರುತ್ತೆ. ಇಲ್ಲಿ ನೋಡಿ, ಈ ಕ್ಲಚ್ ಎಲ್ಲ ಫಿಟ್ ಮಾಡಿದೀವಿ. ಈ ಕ್ಲಚ್, ಇದರಲ್ಲಿ ಸ್ಪ್ರಿಂಗರ್ಸ್ ಇಲ್ಲಿ ನೋಡಿ ಎಲ್ಲ ಸೌದೋಗಿದೆಯಲ್ಲ, ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ಫಿಟ್ ಮಾಡಿದೀವಿ. ಈ ಕ್ಲಚ್ ಬಂದ್ಬಿಟ್ಟು ಇಲ್ಲಿ ಬೀಳುತ್ತೆ. ಇಲ್ಲಿದೆಯಲ್ಲ, ಈ ಹೆಲ್ಗಳು ಕಾಣ್ತಾ ಇದೆಯಲ್ಲ, ಸೊ ಕ್ಲಚ್ ಕುಂದಿರ್ಸಿದ್ದೀನಿ. ಸೊ ಇವಾಗ ಬೋಲ್ಟ್ ನಟ್ ಫಿಟ್ ಮಾಡಬೇಕು. ಸೊ ಈ ಮಿಷಿನ್ ಕಾಣ್ತಾ ಇದೆಯಲ್ಲ, ಯಾವುದೇ ಈ ಮಿಷಿನ್ ಹಾರ್ವೆಸ್ಟರಲ್ಲಿ ನಮ್ಮ ಕೈ ಯಾವುದೇ ಮೂಲೆಯಲ್ಲಿ ಹೋಗಲ್ಲಲ್ವಾ, ಈ ಮಿಷನ್ ವರ್ಕೌಟ್ ಮಾಡುತ್ತೆ. ಇಲ್ಲಿ ನೋಡಿ ಎಷ್ಟು ಈಸಿ ಥರ ಟೈಟ್ ಮಾಡ್ಬೋದು. ಸೊ क्या बहन सर तू ले लगा जा आता गली से जा जाओ कपड़ा ले 25 ನಿಮಿಷದಲ್ಲಿ ಮಾಡೋ ಕೆಲಸ ಒಂದು 5 ನಿಮಿಷದಲ್ಲಿ ಮಾಡೋ ಹಾಕುತ್ತೆ. ಸೊ ಓಕೆ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಚ್ ಪ್ಲೇಟ್ ಮತ್ತು ಗೇರ್ ಬಾಕ್ಸ್ ಬೈರಿಂಗ್ಸ್ ಎಲ್ಲ ಹಾಕಿದ್ದೀವಿ, ಗೇರ್ಗಳೆಲ್ಲ ಹಾಕಿದ್ದೀವಿ. ಸೊ ಈ ಡಿಕ್ಸನಲ್ಲಿ ಇರುವಂತಹ ಲಾಕನ್ನು ತೆಗೆದಿದ್ದೀವಿ, ಮತ್ತು ಡಿಕ್ಸನ್ ಮೇಲೆ ಇರುವಂತಹ ಕೆಲವೊಂದು ಬೈರಿಂಗ್ಗಳನ್ನು ಕ್ಲೀನ್ ಮಾಡಿ ಇಡ್ತಾ ಇದ್ದಾನೆ ನಮ್ಮ ಡ್ರೈವರು. ಇವತ್ತು ನೋಡ್ಬೋದು, ಅಲ್ಲಿ ಕ್ಲಚ್ ಪ್ಲೇಟ್ ಹಾಕಿದೀವಿ, ಗೇರ್ ಬಾಕ್ಸ್ ಗೇರ್ಗಳು ಎಲ್ಲ ಕ್ಲೀನ್ ಮಾಡಿ, ಆಯಿಲ್ ಉಳಿದಿದೆ, ಆಯಿಲ್ ಹಾಕಿಲ್ಲ. ಡ್ರೈವರು ಬೈರಿಂಗ್ ಎಲ್ಲ ಸಾಯಂಕಾಲ ಆಗಿದೆಯಲ್ಲ, ಬೈರಿಂಗ್ ಎಲ್ಲ ತೊಳೆದು ಇಡ್ತಿದ್ವಿ. ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಿಂಗ್. ಸೆಕ್ಷನ್ ಅಲ್ಲಿ ಲಾಕ್ ತೆಗ್ದಿದೀವಲ್ಲ, ಈ ಬೈರಿಂಗ್ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ಸೊ ಇವತ್ತು ಸಾಯಂಕಾಲ ಆಗಿದೆಯಲ್ಲ, ಸೊ ಇವತ್ತಿನ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ರಿಪೇರಿ ಏನು ಉಳಿದಿದೆಯಲ್ಲ, ಅದು ನಾಳೆಯಿಂದ ಮಾಡ್ತೀವಿ. ಸೊ ಸಾಯಂಕಾಲ ಆಗಿದೆಯಲ್ಲ, ಅದಕ್ಕೆ ಹೊರಡ್ತಾ ಇದ್ದೀನಿ. ಅದು ಈ ಥರ ಎಲ್ಲ ಜಾಸ್ತಿ ನೀವು ಅನ್ಕೊಂತಿರ್ಬೋದು, ಇಷ್ಟು ಸ್ಪೇರ್ ಸ್ಪಾಟ್ ಬಿಚ್ಚೋದ ಅವಶ್ಯಕತೆ ಏನು ಅಂತೇಳಿ. ಅವಶ್ಯಕತೆ ಇದೆ. ಏನಕ್ಕಪ್ಪ ಅಂತಂದರೆ, ಹೇಳಿದ್ನಲ್ಲ, ಫೀಲ್ಡಲ್ಲಿ ಹೋಗಿ ನಿಂದಿರಬಾರ್ದು ಹಾರ್ವೆಸ್ಟ್ರು. ಒಂದು ವೇಳೆ ನಿಂತು ಅಂದರೆ ಭಾಳ ಕಷ್ಟ ಆಗುತ್ತಲ್ಲ. ಸೊ ಅದಕ್ಕೆ
ಕೆಲವೊಂದು ಸ್ಪಾಟ್ಸ್ಗಳು ಹಂಗೆ ಉಳಿದಿದ್ದಾವೆ. ಸೊ ಅದು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ. ಸೊ ಅಷ್ಟುವರೆಗೂ ಟೇಕ್ ಕೇರ್, ಬಾಯ್.